हेलो भाभी। ಬಂದೇವ ಹೇಳು. तुम्हारा पति का नहीं क्या? मन बहुत मीठा है देखो भाभी, सेम टू सेम एप्पल के जैसा। ಹಾ ಆ ಆಪಲ್ದಾಗ ಒಂದು ಹುಳ ಅದ, ಒಟ್ಟ ನೋಡಿಲ್ ಕಾಣಿಸ್ತದ. ನೀ ಬಾ ಅಂದಾಳಿಲಿ ಹೇಳಕ ಬ್ಯಾದಿ ನಡೆ ಆ ಕಡೆ. ರೀ ಅಷ್ಟೇ ಟೆನ್ಷನ್ ಆಗಿರ್ತೀರಿ ಯಾವಾಗ್ಲೂ. ಆ ಟೆನ್ಷನ್ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟು ದೂರ ಕಳಿಸಿ ಆರಾಮಿರ್ರಿ. 20 ರೂಪಾಯಿ ನಡಿ. ಒಂದು ಕೋಳಿ ತತ್ತಿ ತರಕ ಅಂಗಡಿಗೆ ಹೋಯ್ತಾನ. ಅಂಗಡಿ ಅವನಿಗೆ 5 ರೂಪಾಯಿ ಕೊಟ್ಟು ಒಂದು ತತ್ತಿ ಕೊಡ್ರಿ ಅಂತ. ಇರು ಕೋಳಿನೇ ತತ್ತಿ ಇಡ್ತದಲ್ಲ, ಅಂಗಡಿಯನ್ ತತ್ತಿ ಒಯ್ಯಾಕೆ ಯಾಕೆ ಬಂದಿತ್ತು? ಆ ಕೋಳಿ ಗಂಡ ಹುಂಜಪ್ಪ ಹೇಳಿದ್ನಂತ, ಅಂಗಡಿಗೆ ಹೋಗಿ ತಗೊಂಡು ಬಾ, 5 ರೂಪಾಯಿ ಸಲುವಾಗಿ ನಿನ್ನ ಬಾಡಿ ಶೇಪ್ ಫಿಗರ್ ಹಾಳು ಮಾಡ್ಕೋಬೇಡ ಅಂತ. ಜಲ್ದಿ ಎದ್ದು ಹೋಗು, ಇಲ್ಲಾಂದ್ರೆ ನಿನಗೂ ತತ್ತಿ ಇಡಿಸ್ತೀನಿ. ಹಲೋ ಅಮ್ಮ. ತಲೆನೋವು ಅಂತಿದ್ರೆ ಇವಾಗ ಹೆಂಗೈತಪ್ಪ? ಇಲ್ಲೇ ಕುತ್ಕೊಂಡ್ ತಿಂತೈತೆ. ಯಾರ ನನ್ನ? ಮತ್ತೆ ಅವ ನಿನ್ನ ಮಗ ಇದ್ದೇನಲ್ಲ, ಇದ್ದಿ ನಂದೊಂದು ದಂಧೆ ಮಾಡ. ಏನ್ ದಂಧೆನ ಮಗ? ನಂದೊಂದು ಆಶೀದ ಪೂರ ಮಾಡ. ಏನ್ ಆಸೆ ಹೇಳ, ಕೈಲಾದ್ರ ಮಾಡ್ತೆ. ಏನಿಲ್ಲವ, ಇನ್ನೊಂದು ಹೆಣ್ತಿ ಕಾಲ ನಾನು ತೋಲ್ ಸಾಕಾಗ್ಯದೆ. ನನ್ ಇನ್ನೊಂದ್ ಮದಿ ಮಾಡು, ಇದಕ್ ಬದ್ಲಸಕರ್ ಹಂಗಾರ ಮಾಡು, ಓಡ್ಸಕರ್ ಮನೆ ಹಿಂದು. ಹೂನ ಮಗ, ನನ್ ಜೋಬಿ ಹಂಗೆ ಇಲ್ಲತ್ತದ. ಎಂದ್ ಬಂದದೊಂದ ಎಲ್ಲರಿಗೂ ಗುರ್ರ 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 ಗುರ್ಕಸ್ಕೊತಾನೆ ಇರ್ತದ. ನಂಗ್ ಬಿ ಹಂಗೆ ಇಲ್ಲತ್ತದ ಜೀವ. ಯಾವ ಹಳಗಿದಾಗ ಗಂಟು ಏನಂದಿ? ಹೆಂಡತಿ ಚೈನ್ ಮಾಡ್ತಾನಂತ ಹೇಳ್ತಿ. ನನ್ ಸೊಸಿ ಬಂಗಾರ ಆಗ್ಯದ, ನನಗ ತಾಯಿಗೆ ನೋಡ್ಕೊಂಡಂಗ್ ನೋಡ್ಕೊತದ, ಮತ್ ಹೆಂಡತಿ ಚೈನ್ ಮಾಡ್ತಾನಂತ ಹೇಳ್ತಿ. ಏನಿದೆ ಓಣ್ಯಾಗ ಹೆಣ್ಮಕ್ಳ ಜಗಳ ನಡೆದಾಗ ಭಾಳ ಕಿವಿ ಕೊಟ್ಟು ಕೇಳ್ತಿ ಅಂತ ನಾಚಿಕೆ ಬರಂಗಿಲ್ಲ? ನಾ ಯಾಕೆ ಕಿವಿ ಕೊಡ್ತೀನಿ ಹೇಳು? ಯಾಕ? ಯಾಕಂದ್ರ ಯಾರ್ಯಾರ ಲಪಡ ಯಾರ್ಯಾರ ಜೊತೆ ಐತಿ ಅನ್ನೋದು ಅವಾಗೆ ಗೊತ್ತಾಗ್ತೈತಣ್ಣ. ನಿಂದ ಹೇಳೇನಣ್ಣ? ಎದ್ದೋತಿನ ಚಪ್ಪಲ್ ತಗೋತಿ. ಸವಿತಾ, ಹುಡುಗರು ಸ್ಕಾಲರ್ಶಿಪ್ಪಿಗೆ ವೆರಿಫಿಕೇಶನ್ ಸಲಕ್ಕೆ ಸರ್ ಫೋನ್ ಮಾಡ್ತಾರೆ. ಸರ್ ಫೋನ್ ಮಾಡ್ದಾಗ ನಾವು ಭಾಳ ಬಡೋದು ಅಂತ ಹೇಳ್ಬೇಕು, ಇಲ್ಲಪ್ಪ ಅಂದ್ರೆ ಸ್ಕಾಲರ್ಶಿಪ್ ಕೊಡಂಗಿಲ್ಲ ಮಗ ಸರ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸುಳ್ಳು ಹೇಳೋದ್ರೊಳಗೆ ಎತ್ತಿದ ಕೈ ಅದಿನ್ನ. ಆಗ ಸರ್ ಫೋನ್ ಬಂತು ನೋಡು, ತಗೋ ಮಾತಾಡ. ಹಲೋ ರೀ ಸರ್, ನಾನು ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅತ್ತಿ, ನಮ್ಮ ಮಾವ, ನಾವು ಭಾಳ ಬಡವ್ರು ಅದೀವಿ ರೀ ಸರ್. ನಮ್ಮ ಮನೆಗೆ 4 ಮಂದಿ ಕೆಲ್ಸಕ್ಕೆ ಬರ್ತಾರೆ ರೀ, ಅವರು ಭಾಳ ಬಡವ್ರು ಅದಾರ ರೀ ಸರ್. ನನ್ನ ಕಡೆ ಒಂದು, ನನ್ನ ಗಂಡನ ಕಡೆ ಒಂದು 2 ಐಫೋನ್ ಅದಾವ್ರಿ ಸರ್. ಅವು 2 ವರ್ಷದ ಹಳೇವು ಅದಾವ್ರಿ ಸರ್. ನಮ್ಮ ಮನೆ ಏನ್ ಭಾಳ ದೊಡ್ಡದಿಲ್ರಿ ಸರ್, 5 ಬೆಡ್ರೂಮ್ ಅದಾವ್ರಿ ಸರ್. ಅದು ಹಳೆ ಕಾಲದ ದೊಡ್ಡ ಬಂಗ್ಲೆದಾಗ ಅದೀವ್ರಿ ಸರ್. ನಮ್ ಕಡೆ ಹಳೆ ಕಾಲದ ಒಂದು ಕಾರ್ ಐತ್ರಿ ಸರ್, ಅದು BMW ಕರಿ ಕಲರ್ ಕಾರ್ ಐತ್ರಿ ಸರ್. ಅದು ಕಲರ್ ಸೂಟ್ ಪೂರ ಕರ್ಗ ಐತ್ರಿ ಸರ್. ನಿಮಗ್ ಒಂದ ಮಾತನಾಗ ಹೇಳ್ಬೇಕಂದ್ರ ಭಾಳ ಕಷ್ಟದಾಗ ಸ್ವಲ್ಪ ಸುಖದಾಗ ಅದೀವಿ ನೋಡ್ರಿ ಸರ್. ಸರ್ ಹೆಂಗ್ ಮಾಡಿದ್ ನೋಡ್ರಿ ಅಣ್ಣಾಜಿ. ಹೋದರು ಅಣ್ಣಾಜಿ, ಎಷ್ಟು ಭಾರಿ ಭಾರಿ ಸಿನಿಮಾ ನೋಡಿದ್ರು ಸಿಗ್ಲಾರ್ದ ಮಜಾ ಓಣ್ಯಾಗ ಜಗಳ ನೋಡಿದ್ರೊಳಗೆ ಸಿಗತೈತಿ ನೋಡೋಣ. ಮತ್ತೊಬ್ರು ಜಗಳ ನೋಡಿ ಖುಷಿ ಪಡ್ಬಾರ್ದಲ್ಲೇ? ಹೌದಣ್ಣ, ನನಗೂ ಹಂಗೆ ಅನಿಸ್ತೈತಿ. ಇವತ್ತಿನಿಂದ ಬಿಟ್ಟು ಬಿಡ್ತೀನಿ ಅಣ್ಣ. ಹಲೋ, ನಮ್ಮ ಓಣ್ಯಾಗ ಜಗಳ ನಡವ? ಎಲ್ಲಿ ನನ್ನ ಮಗ ಲಾಯಕ್ ಬರ್ಲೇ ಇಲ್ವಲ್ಲ? ಮಂಜು ಅವರೇ, ಡೈವರ್ಸ್ಗೆ ಅಪ್ಲೈ ಮಾಡಿದ್ರಲ್ಲ? ಹೌದು, ನಾನೇ. ಹೌದು, ನಿಮ್ಮ ಹೆಂಡತಿ ಬಿಟ್ಟೋಗಿ ಎಷ್ಟು ವರ್ಷ ಆಯ್ತು? ಓ ಅದಾ, 10 ವರ್ಷ ಆಯ್ತು. 10 ವರ್ಷನಾ? ನಂಗೊಂದು ಡೌಟು, ನಿಮ್ಮ ಹೆಂಡತಿ ಬಿಟ್ಟೋಗಿ 10 ವರ್ಷ ಆಯ್ತು ಅಂತೀರಾ? 2 ಮಕ್ಕಳು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ಅದು ಕ್ಷಮೆ ಕೇಳಕ್ಕೆ ಅಂತ ಅವಾಗ ಬರ್ತಾ ಇದ್ಲಲ್ಲ. ಸಣ್ಣವಿದ್ದಾಗ ಮನೆಗೆ ಕಳ್ಳರು ಬಂದಿದ್ರು, ಮನ್ಯಾಗ ಎಲ್ಲರೂ ಮಲ್ಕೊಂಡಿದ್ರು, ಎಲ್ಲ ಕಳತನ ಮಾಡಿ ಅವಾಗ ನನಗೆ ಎಚ್ಚರ ಆಯ್ತು. ನೀ ಏನ್ ಮಾಡಿದೆವು? ಅವ್ರಿಗೆ ಹಿಡಿದಿರ್ಬೇಕಲ್ಲ ನೀ. ಕಳ್ರಿ ಸಾವಕಾಶ ಹೇಳ್ಯಾಣ, ನನ್ನ ಸಾಲಿ ಬ್ಯಾಗ್ ಏನಾರ ಬಿಟ್ಟು ಹೋದ್ರೆ ಅಂದ್ರೆ ಚರ್ರಂತ ಕೂಗಿ ಎಲ್ರಿಗೆ ಎಬ್ಬಿಸ್ತೀನಂತ. ಅವತ್ತ ಆ ಮಾತನ್ನ ಹೇಳಿಲ್ಲ ಅಂದ್ರೆ ಇವತ್ತು DC ಇರ್ತಿದ್ದೇಣ. ಮೂಗುನಾನು ಸುಂಬಳ ತಕೋ ಮೊದಲ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಮೇಡಮ್. ಬರ್ರಿ ಕುಂದ್ರ ಬರ್ರಿ ಮೇಡಮ್. ಮತ್ತೇನು ಎಲ್ಲ ಆರಾಮಲ್ರಿ ಮೇಡಮ್? ಎಲ್ಲ ಆರಾಮ್ರಿ. ನೀವು ನಮ್ಮ ತಮ್ಮನ ಲಗ್ನಕ್ಕೆ ಬಂದಿದ್ರಲ್ಲ?
ಹಾಂ ಮೇಡಮ್ ಬಂದಿದ್ವಿ ಲಗ್ನಕ್ಕೆ ರೀ. ಪೂರಾ ಫ್ಯಾಮಿಲಿ ಕರ್ಕೊಂಡ ಬಂದಿದ್ರಿ ಮತ್ತೆ ಅಡಿಗೆ ಹೆಂಗಿತ್ರಿ ಸರ್? ಪೂರಾ ಫ್ಯಾಮಿಲಿ ಕರ್ಕೊಂಡು ಬಂದಿದ್ರಿ ಮೇಡಮ್ ಅವ್ರ. ಅಡಿಗೆ ಭಾಳ ಚಲೋ ಆಗಿತ್ರಿ, ನಂಬರ್ 1 ಆಗೈತ್ರಿ ಅಡಿಗೆ. ಆಯರ್ನ ಕೊಟ್ಟಿದ್ರಿ? ಲಗ್ನಕ್ಕೆ ಹೆಂಗೆ ಬರ್ತಾರಿ ಮೇಡಮ್ ಅವ್ರ? ಲಗ್ನಕ್ಕೆ ಬಂದ್ಮ್ಯಾಗ ಆಯರ್ ಮಾಡಬೇಕಲ್ರಿ ಮತ್ತೆ. ಹಂಗಾದ್ರೆ ಕವರ್ನಾಗ ಆಯರ್ ಎಷ್ಟು ಹಾಕಿದ್ರಿ? 101 ರೂಪಾಯಿ ಐತ್ರಿ ಕವರ್ನಾಗ ಮೇಡಮ್ ಅವ್ರ. ನಂಗೊಂದು ಮಾತು ಹೇಳ್ರಿ, ಈ ಕಾಸ್ಟ್ಲಿ ದುನಿಯಾದಾಗ 20 ರೂಪಾಯಿ ಪ್ಲೇಟ್ ಊಟ ಎಲ್ಲ ಸಿಗ್ತೈತೇನ್ರಿ ನಿಮಗೆ? ಅಂದ್ರ ಈಗ 5 ಮಂದಿ ಬಂದಿದ್ರಿ ಲಗ್ನಕ್ಕೆ, ಹೊಡೆತುಂಬ ತಿಂದ್ರಿ, 101 ರೂಪಾಯಿ ಆಯರ್ ಹಾಕಿದ್ರಿ. ನಿನ್ನ ತಮ್ಮನ ಲಗ್ನಕ್ಕೆ ನಾವು ಇಬ್ಬರ ಬಂದಿದ್ವಿ, ಆದ್ರೂ 1,001 ರೂಪಾಯಿ ಆಯರ್ ಮಾಡಿದ್ವಿ. ಇಲ್ಲಿ ಕೇಳ್ರಿ, ಇಲ್ಲಿ ತಗೋರಿ ನಿಮ್ಮ ಆಯರ್ ಕವರ್. ಇದ್ರಾಗಿನ 100 ನೋಟ್ ತಗೊಂಡು 500 ನೋಟ್ ಇಡ್ರಿ. ಇದರ ತಗೋರಿ ಇಲ್ಲಿ ರೊಕ್ಕ. ಬ್ಯಾಡ್ರಿ, ನಾ ರೊಕ್ಕ ಮುಟ್ಟಂಗಿಲ್ಲ. ಆ ಕವರ್ದಾಗ ಹಾಕ್ರಿ. ಮುಂದೆ ನಮ್ಮ ತಂಗಿ ಲಗ್ನ ಐತಿ, ಕಾರ್ಡ್ ಕೊಡಾಕ್ ಬರ್ತೀನಿ. ಅವಾಗ ಲಗ್ನಕ್ಕೆ ಬಂದಾಗ ವಿಚಾರ ಮಾಡಿ ಆಯರ್ ಹಾಕ್ರಿ. ಹೋಗಿ ಬರ್ತೀನಿ ಸರ್. ಇವ್ ಹೆಂಗ್ ಕೊಟ್ರಿ? ಅಜ್ಜಿರಿ 50 ರೂಪಾಯಿ ನೋಡ್ರಿ ಅದು. 50 ರೂಪಾಯಿ ರೀ? ಇದು ಅದಕ್ಕೆ ಉಪಯೋಗ ಮಾಡ್ತಾರ್ರಿ? ಆದ್ರಿ ಅಜ್ಜಿರಿ ಅದು ಮನಿ ಒಳಗ ಕಾಲ ವರ್ಷಕ್ಕೆ ಯೂಸ್ ಮಾಡ್ತಾರ್ರಿ ಅದು. ಓಹೋ, ಹಂಗೇನ? ಅಜ್ಜಿರಿ ನಿಮ್ಗೆ ಏನ್ ಬೇಕ್ರಿ? ನನಗ ಮುಕ್ಳಿ ವರ್ಷದ್ ಬೇಕಾಗಿತ್ರಿ. ಲೇ ಇವಳೆ, ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ, ರಾಷ್ಟ್ರಪತಿಗೆ ಉಪರಾಷ್ಟ್ರಪತಿ, ಪ್ರಧಾನಿಗೆ ಉಪಪ್ರಧಾನಿ ಅಂತ ಇವರೆಲ್ಲರ ಆಡಳಿತ ಸುಗಮವಾಗಿರ್ಲಿ ಅಂತ ಉಪ ಅಂತ ಇರ್ತಾರೆ. ಜನಸಾಮಾನ್ಯರಿಗೆ ಅಂದ್ರೆ ನಮ್ಮಂತವ್ರಿಗೆ ಪತ್ನಿಗೆ ಉಪಪತ್ನಿ ಅಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬೊಂಬೆ ಆಡ್ಸೋನು ಆರಾಮದೀವಣ್ಣ. ಯಾಕಲೇ ಫಾಡ್ಯಾನ ಮಗನ ಆರಾಮಿಲ್ಲ ಅಂತ ಹೇಳಿದ್ರೆ ದವಾಖಾನಿಗೆ ತೋರ್ಸಾವ್ ನನಗ? ಭಾಡನ ಮಗನ ಕೇಳಿದ್ರೆ ಹೆಂಗ ಮಾಡ್ತೀನಿ? ನನಗೈತಿ ನಡಿ ಮಗನ ಮನಿಗಡೆ. ಆರಾಮದೇನನ್ನ ಅಂತ ದವಾಖಾನಿಗೆ ತೋರಿಸ್ತೇನೆ ಮಗನ. ನಿನ್ ತನ ಬುಂದಿರ ಐತಿಲ್ಲ? ಐತಿ, ನಿನ್ ಕೊಡಂಗಿಲ್ಲ. ಅದೆಲ್ಲ ಏನಿಲ್ಲ, ಚೆನ್ನಾಗಿ ಅವರೇ ಬೈ ಮಿಸ್ಟೇಕ್ ಆಗೋಯ್ತು. ಸಿಂಧು, ಏನ್ ಬೆಳಿಗ್ಗೆಯಿಂದ ಫೋನ್ ಇಟ್ಕೊಂಡು ಯಾರ ಹತ್ರ ಮಾತಾಡ್ತಾನೆ ಇದೆಯಾ? ಏನಿಲ್ಲ ಬಬ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ನಿನ್ ಫೋಟೋ ಹಾಕಿದೆ. ಅದಕ್ಕೇನಾಯ್ತು? ಅದೊಂದ್ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಕಣೋ. ಏನ್ ಮಿಸ್ಟೇಕು? VIP ಅಂತ ಆಗೋವಾಗ RIP ಅಂತ ಹಾಕ್ಬಿಟ್ಟೆ ಕಣೋ. ಇವತ್ತು ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿರುವ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಹುಟ್ಟು ಹಬ್ಬದ ವಿಶೇಷ ಶುಭಾಶಯಗಳು. ಆ ಭಗವಂತನ ಅನುಗ್ರಹ ಯಾವತ್ತೂ ನಿಮ್ಮ್ಯಾಗಿರ್ಲಿ. ಗಂಡ್ಮಕ್ಳಿಗೆ ಓಟ್ ಆಗೋ ವಯಸ್ಸು 18, ಅದ್ರ ಮದುವೆ ಆಗೋ ವಯಸ್ಸು 21. ಯಾಕೆ ಗೊತ್ತೇನ್ರಿ? ದೇಶ ಸಂಭಾಳಿಸ್ಬೋದ, ಆದ್ರೆ ಹೆಂಡತಿನ ಸಂಭಾಳಿಸಕ್ ಆಗಂಗಿಲ್ಲ ರೀ. ನಾನೇನಾದ್ರೂ ಸತ್ರೆ ಎದುರುಗಡೆ ಮನೇಲಿ ಕಂಬಳಿ ಅವಳಲ್ಲ, ಅವಳನ್ನೇ ಮದ್ವೆ ಆಗಿ. ಏಯ್, ಅವಳಿನ ದೊಡ್ಡ ಶತ್ರು ಅಲ್ವೇನೆ? ಅದಕ್ಕೆ ನಾನು ಹೇಳಿದ್ದು, ನಾನ್ ನಿಮ್ನ ಕಟ್ಕೊಂಡು ಅನ್ಭವಿಸ್ತಾ ಇರೋ ಕಷ್ಟನ. ನನ್ನ ಫ್ರೆಂಡು ಅಮೆರಿಕಾ ಹೋಗ್ತಾವನೆ, ನಾನು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಬರ್ತೀನಿ. ಎಷ್ಟಾಯ್ತದ? ಯೋಚನೆ ಮಾಡಕ್ ದುಡ್ಡು ಯಾಕೆ ಕೊಡ್ಬೇಕು? ನಂಬಿದ್ರೆ ಮಾತ್ರ